ಏಕಾಂಗ ಯಾಕೆಷ್ಟು ಸಮಯ ಕಳೆಯುತ್ತಿದ್ದಾಳೆ? ನೇರವಾಗಿ ಆ ಕೃಷ್ಣನ ಅಂತ್ಯ ಮಾಡುತ್ತಿಲ್ಲವೇಕೆ? ಭಗವಂತ, ನನಗನಿಸ್ತಿದೆ ಹೇಗೆ ಒಂದು ಮೀನು ನೀರಲ್ಲಿ ಸರಸರ ಹೋಗುತ್ತೋ ಹಾಗೆ ಈ ಏಕಾಂಗ ಆ ಕೃಷ್ಣನ್ ಮಾಯಲಿ ಮುಳುಗೋಗ್ತಿದ್ದಾಳೆ. ಹಾ ಭಗವಂತ. ಅಯ್ಯಯ್ಯೋ, ಹೀಗೆಯೇ ಆ ಏಕಾಂಗ ಅವನ ಮಾತನ್ನು ಕೇಳುತ್ತಿದ್ದರೆ ಆಗ ಆ ವಂಚಕ ಕೇವಲ ಮಾತುಗಳಿಂದ ಆಕೆಯ ಉದ್ಧಾರ ಮಾಡಿಬಿಡುತ್ತಾನೆ. ನಿನ್ನ ಕಳ್ಕೊಂಡಿರೋ ಪರಿವಾರ, ಅಪ್ಪ ಅಮ್ಮನ ಪ್ರೀತಿ ಕೊಡಕ್ಕಾಗ್ತಿದ್ರಿ. ಅನಂತರ ನೀನ್ ನನ್ಗೆ ಏನೇ ಶಿಕ್ಷೆ ಕೊಟ್ರು ನನ್ಗೆ ಸ್ವೀಕಾರ ಇದೆ. ಇದೊಬ್ಬ ತಮ್ಮನ ವಚನ ನನ್ನ ಪ್ರೀತಿ ಅಕ್ಕಂಗೆ. ಆದ್ರೆ ನನ್ ಜೊತೆ ಹೀಗೆ ಕಾಯ್ತು ಹೇಳು? ಇಷ್ಟಕ್ಕೂ ಅಂತ ಯಾವ ಅಪರಾಧ ಮಾಡಿದ್ದೆ ನಾನು? ಜಗತ್ತಿನ ಉದ್ಧಾರ ನೀನ್ ಮಾಡ್ಬೇಕಾಗಿತ್ತು, ಆದ್ರೆ ನನ್ನಿಂದ ನನ್ನ ಸರ್ವಸ್ವ ಕಿತ್ಕೊಂಡ್ರಲ್ಲ. ನಿನ್ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇದೆ, ನಾನೆಲ್ಲ ಹೇಳ್ತೀನಿ. ಆದ್ರೆ ಕೇವಲ ಒಂದು ಕ್ಷಣಕ್ಕೆ ನಿನ್ನ ಕೋಪ ತ್ಯಾಗ ಮಾಡು, ಮತ್ತೆ ಗಮನ ಕೊಟ್ಟು ಕೇಳು. ನಾರಾಯಣ ನಾರಾಯಣ. ಪ್ರಭು, ಏಕಾಂಗ ಸತ್ಯ ಹೇಳುತ್ತಿದ್ದಾಳೆ. ಅವಳ ಪ್ರಶ್ನೆಯೂ ಸರಿಯಾಗಿದೆ. ಇಷ್ಟೊಂದು ಅನ್ಯಾಯ, ಇಷ್ಟೊಂದು ಮೋಸ, ಇಂತಹ ನಿರ್ದಯತೆ, ಅದು ಪರಮಾವತಾರಿ ಶ್ರೀಕೃಷ್ಣನ ಸೋದರಿಯೊಂದಿಗೆ ಹೀಗೇಕೆ ಪ್ರಭು? ಏಕಾಂಗಳಿಂದ ಅವಳ ಸರ್ವಸ್ವ ಏಕೆ ದೂರವಾಯಿತು? ತನ್ನವರಿಂದ ಅವಳಿಗೆ ಸಿಕ್ಕಿದ್ದು ಕೇವಲ ವಿಯೋಗ, ಪ್ರೇಮವಲ್ಲ ಪ್ರಭು. ದೇವರ್ಷಿ, ಇದರ ಕಾರಣ ಏಕಾಂಗಳ ಪೂರ್ವ ಜನ್ಮದಲ್ಲಿ ಅಡಗಿದೆ. ಪೂರ್ವಜನ್ಮವೇ? ಹಾ ದೇವರ್ಷಿ, ತನ್ನ ಪೂರ್ವ ಜನ್ಮ ಮತ್ತು ರಾಮ ಅವತಾರದ ಸಮಯ ಏಕಾಂಗ ನನ್ನ ಸೋದರಿಯಾಗಿದ್ದಳು. ಮತ್ತವಳ ಹೆಸರು ಶಾಂತ. ನಾರಾಯಣ ನಾರಾಯಣ. ಆದರೆ ಪ್ರಭು, ಜಗತ್ತಿಗೆ ಈ ವಿಷಯದಲ್ಲಿ ಯಾವ ವಿಶೇಷ ಜ್ಞಾನವೂ ಇಲ್ಲ, ಹೀಗೇಕೆ ಪ್ರಭು? ಅದೇಕೆಂದರೆ ದೇವರ್ಷಿ, ನನ್ನ ರಾಮ ಅವತಾರದ ಜನ್ಮದ ಮೊದಲೇ ನನ್ನ ಸೋದರಿ ಶಾಂತಾಳ ವಿವಾಹ ಋಷಿ ಶೃಂಗರೊಂದಿಗೆ ನಡೆದಿತ್ತು ಮತ್ತು ವಿವಾಹದ ನಂತರ ಅವಳೆಂದು ಅಯೋಧ್ಯೆಗೆ ಬರಲಿಲ್ಲ. ನಾನು ಅವಳನ್ನು ನೋಡಲೆಂದು ಸದಾ ಕಾತರಿಸುತ್ತಿದ್ದೆ. ಎಂದೆಂದು ಅವಳನ್ನು ನೋಡುವ ಅವಕಾಶವಾಯಿತು. ನಾನು ಎಲ್ಲಾ ಪ್ರಯತ್ನ ಮಾಡಿದೆ. ಇದನ್ನು ಶೀಘ್ರವಾಗಿ ಋಷಿ ಶೃಂಗರ ಆಶ್ರಮಕ್ಕೆ ತಲುಪಿಸಿ ಬನ್ನಿ. ರಘುನಂದನ, ಎಷ್ಟು ವರ್ಷವಾಯಿತು ನೀವು ನಿಮ್ಮ ಸೋದರಿ ಶಾಂತಾ ಹೆಸರಿಗೆ ಪತ್ರ ಬರೆಯುವಿರಿ, ಆದರೆ ಅವರೆಂದೂ ನಿಮ್ಮನ್ನು ನೋಡಲು ಬರಲಿಲ್ಲ. ಸೀತೆ, ಬಹುಶಃ ಭೇಟಿಗೆ ಅವಕಾಶವೇ ದೊರೆಯುತ್ತಿಲ್ಲವೇನೋ. ಅವರ ಪರಿವಾರದ ಸಲುವಾಗಿ ಅವರಿಗೆಷ್ಟೋ ಕರ್ತವ್ಯಗಳಿವೆ. ನೀವು ಸತ್ಯ ಹೇಳಿದಿರಿ. ಬಹುಶಃ ಭೇಟಿ ಸಾಧ್ಯವಿಲ್ಲ, ಆದರೆ ನಿಮ್ಮ ಪತ್ರಕ್ಕೆ ಉತ್ತರವಾದರೂ ನೀಡಬಹುದು. ಬಹುಶಃ ಅವಳಿಗೆ ನನ್ನ ಮೇಲೆ ಕೋಪವಿದೆ ಮತ್ತು ಈ ಪ್ರಕಾರವಾಗಿ ಅವರು ನನ್ನನ್ನು ಮರೆತಿದ್ದಾರೆ. ನಾನು ಕೇವಲ ಅವರ ಹೆಸರು ಬಲ್ಲೆನಷ್ಟೇ, ಎಂದೂ ಅವರನ್ನು ನೋಡಲಿಲ್ಲ. ಆದರೆ ಮನದಲ್ಲೊಂದು ಇಚ್ಛೆ ಇದೆ. ನಾನು ಕನಿಷ್ಠವಾದರೂ ಒಂದು ಬಾರಿ ಅವರ ದರ್ಶನ ಮಾಡಬೇಕು, ಅವರೊಂದಿಗೆ ಮಾತನಾಡಬೇಕು. ಆದರೆ ರಘುನಂದನ, ನಿಮ್ಮ ಸೋದರಿಗೆ ಭೇಟಿಯಾಗುವ ಇಚ್ಛೆಯೇ ಇಲ್ಲವಾದಲ್ಲಿ ನೀವು ಅವರನ್ನು ಹೇಗೆ ನೋಡುವುದು? ಇಲ್ಲ ಸೀತೆ, ಅವರು ನನ್ನನ್ನು ನೋಡಲೇಬೇಕು. ದೇವರ್ಷಿ, ಶ್ರೀರಾಮ ಜೀವನ ಪೂರ್ತಿ ತನ್ನ ಸೋದರಿಯ ಪ್ರತೀಕ್ಷೆಯಲ್ಲಿದ್ದ. ಅವರ ಪ್ರೇಮದ ವಿಯೋಗದಲ್ಲಿ ನೋಯುತ್ತಿದ್ದರು. ಆದರೆ ಅವನಿಗೆಂದೂ ತನ್ನ ಸೋದರಿ ಶಾಂತಾಳ ದರ್ಶನವಾಗಲಿಲ್ಲ. ಈಗ ವ್ಯಾಕುಲಗೊಂಡ ಸೋದರನ ಪ್ರೇಮಕ್ಕೆ ಪ್ರತ್ಯುತ್ತರವಾಗಿದೆ ಏಕಾಂಗಳ ಈ ಜೀವನ. ಇದೇ ಕಾರಣ ಅಕ್ಕ ಈ ಜನ್ಮದಲ್ಲಿ ನಿನ್ನ ಅಪ್ಪ ಅಮ್ಮನ ಪ್ರೀತಿ ಕಳ್ಕೊಂಡಿದ್ದು. ಹೇಗೆ ಶ್ರೀರಾಮ ತನ್ನ ಅಕ್ಕನ ಪ್ರತೀಕ್ಷೆ ಮಾಡ್ತಿದ್ರು, ಹಾಗೆ ಈ ಜನ್ಮದಲ್ಲಿ ನಿನ್ಗೆ ನಿನ್ನ ಪರಿವಾರದವರ ಪ್ರೀತಿ ಸಿಗದೆ ಇರೋ ದುಃಖ ಸಹಿಸ್ಕೋಬೇಕಾಯ್ತು. ಆದ್ರೆ ಅಕ್ಕ, ನಾನು ಈಗ್ಲೂ ಒಪ್ತೀನಿ, ನೀನ್ ಬದುಕಲ್ಲಿ ಅನ್ಯಾಯ ಆಗ್ಬಾರ್ದಿತ್ತು ಅಕ್ಕ. ಮತ್ತೆ ಇದಕ್ಕೆಲ್ಲ ದೋಷಿ ನಾನೇ. ಮತ್ತೆ ಈಗ ನಿನ್ನ ಪ್ರತೀಕಾರಕ್ಕಾಗಿ ನನ್ನ ಕೊಲ್ಲೋದಾದ್ರೆ ನಾನ್ ಸಿದ್ಧವಾಗಿದ್ದೀನಿ ಅಕ್ಕ. ಅಂತ್ಯ ಮಾಡು ನನ್ನ. ಇನ್ನ ನಾನು ನಿನ್ನ ಎದುರಿಂದ ಹೋಗೋದಿಲ್ಲ ಅಕ್ಕ. ಅಕ್ಕ, ನಿನ್ನ ದುಃಖಕ್ಕೆ ಪ್ರತೀಕಾರ ತಗೋ. ನನ್ನ ಅಂತ್ಯ ಮಾಡು ಅಕ್ಕ.
ಕೃಷ್ಣ. ಒಂದು ಸಾರಿ ನಾನು ನಿನ್ನ ಋಣದಲ್ಲಿದ್ದು ಈಗಾಗ್ಲೇ ತುಂಬಾ ಕಷ್ಟಪಡ್ತಿದ್ದೀನಿ. ಈಗ ನನ್ನ ಕಾರಣದಿಂದ ಅದರ ಪುನರಾವೃತ್ತಿ ಆಗ್ಬಾರ್ದು. ಮತ್ತೆ ನಂಗೆ ಇದು ಬೇಕಾಗಿಲ್ಲ. ಜಗತ್ತು ಹಾಗೆ ಹೇಳೋದು. ಒಬ್ಬಳು ಅಕ್ಕ ಆಗಿ ತನ್ನ ಸಹೋದರನನ್ನೇ ಸಾಯಿಸಿದ್ಲು ಅಂತ. ಅವಳು ತನ್ನ ಸೋದರನ್ನ ತನ್ನ ಹೃದಯದಿಂದ ಪ್ರೀತಿಸಬೇಕಿತ್ತು. ಆದ್ರೆ ಅವಳು ಅವನ ಪ್ರೀತಿನೇ ನಾಶ ಮಾಡಿದ್ಲು. ನನ್ನನ್ನ ಕ್ಷಮಿಸಿಬಿಡು ಕೃಷ್ಣ. ಇಲ್ಲ ಅಕ್ಕ, ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ಈಗ ನೀನ್ ಮಾಡ್ದಾಗೆ. ನೀನು ನಿರ್ದೋಷಿ ಅಕ್ಕ. ಕೃಷ್ಣ, ಆದ್ರೆ ನಾನೀಗ ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ? ನಾನೀ ಜಗತ್ನಲ್ಲಿ ಇರೋಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಪ್ರತಿಕಾರದ ಬೆಂಕಿಲೇ ಬೇಯ್ತಾ ನನ್ನ ಪಾಪ ಕರ್ಮದ ಕತ್ತಲಲ್ಲಿ ಮುಳುಗ್ತಿದ್ದೀನಿ. ನಿನ್ನ ಅಕ್ಕಂಗೆ ಒಂದು ಸಹಾಯ ಮಾಡ್ತೀಯಾ? ಅಕ್ಕ, ನಾನ್ ನಿನ್ಗೀಗ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧವಾಗಿದ್ದೀನಿ. ಕೃಷ್ಣ, ನೀನು ಸಾಕ್ಷಾತ್ ನಾರಾಯಣನ ಅವತಾರನೇ. ನನ್ನಂತ ಈ ಅಪರಾಧಿಗೆ ಒಂದು ಉಪಕಾರ ಮಾಡ್ತೀಯಾ? ನಾನ್ ನಿನ್ಗೆ ಶರಣಾಗ್ತಿದ್ದೀನಿ. ನನ್ನ ಉದ್ಧಾರ ಮಾಡು. ನನಗೆ ಜೀವನ ಮೃತ್ಯುವಿನ ಈ ಬಂಧನದಿಂದ ಮುಕ್ತಿ ನೀಡು ಕೃಷ್ಣ, ಮುಕ್ತಿ ನೀಡು. ಹಾಗೆ ಆಗ್ಲಿ ನನ್ನ ಪ್ರೀತಿಯ ಅಕ್ಕ. ನಾನ್ ನಿನ್ನ ಧಾರಣೆ ಮಾಡ್ತೀನಿ. ಇವತ್ತು ನಾನ್ ನಿನ್ನ ನನ್ನ ಶರಣಕ್ಕೆ ಸ್ವೀಕರಿಸ್ತೀನಿ. ನಾರಾಯಣ ನಾರಾಯಣ. ಪ್ರಭು, ಕೃಷ್ಣ ತನ್ನ ಸೋದರಿಯ ಪ್ರೇಮದಲ್ಲಿ ಇದೇನು ಅನರ್ಥ ಮಾಡುತ್ತಿದ್ದಾನೆ? ಕೃಷ್ಣನಿಗೆ ಕಂಸನ ಯೋಜನೆಗಳ ಅರಿವಿದೆಯಲ್ಲವೇ? ಅವನಿಗೆ ತಿಳಿದಿದೆ ಕಂಸ ತನ್ನ ಆತ್ಮದ ಒಂದು ಭಾಗವನ್ನು ಏಕಾಂಗಳ ಒಳಗೆ ಸ್ಥಾಪಿಸಿದ್ದಾನೆಂದು. ಆದರೂ ಕೃಷ್ಣ ಏಕಾಂಗಳ ಧಾರಣೆ ಮಾಡುತ್ತಿದ್ದಾನೆ. ಹೀಗೇಕೆ ಪ್ರಭು? ದೇವರ್ಷಿ, ಕೃಷ್ಣ ನನ್ನ ಪೂರ್ಣಾವತಾರ. ನನ್ನ ಹಾಗೆಯೇ ಅವನು ಸಂಪೂರ್ಣ ಸೃಷ್ಟಿಯನ್ನು ಧಾರಣೆ ಮಾಡುತ್ತಾನೆ. ಅವನು ಪರಮಾತ್ಮ. ಅವನೊಳಗೆ ಜಗತ್ತಿನ ಎಲ್ಲ ಆತ್ಮಗಳು ವಾಸ ಮಾಡುತ್ತವೆ. ಮತ್ತಿದು ಕಂಸನ ಆತ್ಮದ ಒಂದು ಭಾಗವಷ್ಟೇ. ಕಂಸ ಏನೇ ಯೋಚನೆ ಮಾಡಿದರೂ ಕೃಷ್ಣ ಅವನನ್ನು ತನ್ನ ಶರಣಕ್ಕೆ ಸ್ವೀಕರಿಸುತ್ತಾನೆ. ದೇವರ್ಷಿ, ನಾರಾಯಣ ನಾರಾಯಣ. ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ಕಂಸ ತನ್ನ ಆತ್ಮವನ್ನು ಕೃಷ್ಣನೊಳಗೆ ಸ್ಥಾಪನೆ ಮಾಡಿ ಅವನ ಅಹಿತಕ್ಕೆ ಯತ್ನಿಸುತ್ತಿದ್ದಾನೆ. ಆದರೆ ಕಂಸನಿಗಿದು ತಿಳಿದಿಲ್ಲ. ಅವನ ಉದ್ಧಾರವು ನಿಕಟವಾಗಿದೆ ಪ್ರಭು. ಮುಗಿಯಿತು. ಆಯಿತು, ಸ್ಥಾಪನೆ ಆಯಿತು. ನನ್ನ ಸ್ಥಾಪನೆ ಸಫಲವಾಯಿತು. ಏಕಾಂಗಳ ಯಾತ್ರೆ ಪೂರ್ಣವಾಯಿತು. ಇಂದು ಪರಮಾವತಾರಿ ಶ್ರೀಕೃಷ್ಣನಲ್ಲಿ ಪರಮ ಅಧರ್ಮಿ ಭಗವಂತ ಕಂಸನ ಆತ್ಮದ ಪವಿತ್ರ ಭಾಗ ಸ್ಥಾಪನೆಯಾಗಿದೆ. ಚಕ್ರಧಾರಿ, ನಿನ್ನ ಆಕಾಶವಾಣಿ ಮಿಥ್ಯವಾಯಿತು. ನಿನ್ನ ಯೋಜನೆಯೆಲ್ಲ ಸೋತು ಹೋಯಿತು. ಒಂದು ವೇಳೆ ನೀನು ನನ್ನನ್ನು ಕೊಲ್ಲಬೇಕಿದ್ದರೆ ಮೊದಲು ನೀನು ಈ ಪರಮಾವತಾರಿ ಶ್ರೀಕೃಷ್ಣನ ಅಂತ್ಯ ಮಾಡಬೇಕು. ಕೊಲ್ಲುವವನನ್ನು
ಹೇ ದೇವ್ರೆ, ನಮ್ ಕೃಷ್ಣನ ನೀವೇ ರಕ್ಷಿಸ್ಬೇಕು. ಗೊತ್ತಿಲ್ಲ ಅದ್ ಯಾವ ಅಪಾಯ ಬಂತು. ಆ ಏಕಾಂಗ ಅವನಿಗೆ ಏನ್ ಬೇಕಾದ್ರೂ ಮಾಡ್ತಾಳೆ. ಕಾಪಾಡಪ್ಪ. ನನ್ನಡ ಇನ್ ತಡ ಮಾಡೋದು ಸರಿಯಲ್ಲ. ನಾನು ಎಲ್ಲ ವೃಜಮಂಡಲದ ಜನರನ್ನು ಕರ್ಕೊಂಡು ಬರ್ತೀನಿ. ಇವತ್ತು ಒಂದು ವೃಜಮಂಡಲದ ವಾಸಿಗಳಿರ್ತೀವಿ, ಇಲ್ಲ ಆ ಏಕಾಂಗ. ನಡೀರಿ, ಇನ್ನ ಒಂದು ಕ್ಷಣನೂ ತಡ ಮಾಡೋದು ಒಳ್ಳೇದಲ್ಲ. ಬನ್ನಿ ನನ್ನ ಬನ್ನಿ ನಡೀರಿ. ಕೃಷ್ಣ 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 ಗೊಲ್ಲ ಕೃಷ್ಣ ಕೃಷ್ಣ ಕೃಷ್ಣ, ನೀನಿಲ್ಲಿ ನಿಂತ್ಕೊಂಡು ಹೇಗ್ ನಗ್ತಾ ಇದ್ಯಾ? ಮತ್ತ ಏಕಾಂಗ ಎಲ್ಲಿ ಹೋದ್ಲು? ನಾರಾಯಣ ನಾರಾಯಣ. ಪ್ರಭು, ನೀವು ಜಗತ್ತಿನಲ್ಲಿ ಯಾರನ್ನು ಉದ್ಧಾರ ಮಾಡುವಿರೋ ಅವರು ಮನುಷ್ಯ ಜಾತಿಗೆ ಒಳಿತು ಮಾಡುವವರು. ನೀವು ಯಾರಿಗೆ ಆಸರೆ ನೀಡುವಿರೋ ಅವರು ನಿಮ್ಮ ಪರಮಭಕ್ತರು. ಆದರೆ ಏಕಾಂಗಳು ಪ್ರತೀಕಾರ ಮತ್ತು ದ್ವೇಷದ ಹೊರತಾಗಿ ಮತ್ತೇನೂ ಮಾಡಲಿಲ್ಲ. ಆದರೂ ನೀವು ಅವಳನ್ನು ಉದ್ಧರಿಸಿದಿರಿ ಪ್ರಭು. ಹೀಗೇಕೆ ಪ್ರಭು? ದೇವರ್ಷಿ, ಏಕೆಂದರೆ ನನ್ನ ಮೇಲೆ ಏಕಾಂಗಳ ಬಹುದೊಡ್ಡ ಋಣವಿತ್ತು. ನಾರಾಯಣ ನಾರಾಯಣ. ಏಕಾಂಗಳ ಋಣವೇ? ಅದು ನಿಮ್ಮ ಮೇಲೆ? ನನಗೆ ತಿಳಿಯಲಿಲ್ಲ ಪ್ರಭು. ಹಾ ದೇವರ್ಷಿ, ತ್ರೇತಾಯುಗದಲ್ಲಿ ನನ್ನ ರಾಮಾವತಾರದ ಜನ್ಮಕ್ಕೂ ಮೊದಲು ಸೋದರಿ ಶಾಂತಾಳನ್ನು ಋಷಿ ಶೃಂಗರಿಗೆ ದಾನ ನೀಡಲಾಗಿತ್ತು. ದಾನ ನೀಡಲಾಗಿತ್ತೆ? ಅದು ಏಕೆ ಪ್ರಭು? ಆಗ ಯಜ್ಞದ ತರುವಾತ ಋಷಿ ಶೃಂಗ ಮಾತೆ ಕೌಸಲ್ಯಗೆ ವರದಾನವಿತ್ತರು. ಆ ನನ್ನ ರಾಮಾವತಾರದ ಜನ್ಮ ಅವಳ ಗರ್ಭದಿಂದಾಗುವಂತೆ. ನಾರಾಯಣ ನಾರಾಯಣ. ಪ್ರಭು, ಆದರೆ ಇದೇ ಶಾಂತಾಳ ಜೀವನದ ಬಹಳ ದೊಡ್ಡ ವಿಡಂಬನೆ. ಹಾ ದೇವರ್ಷಿ, ಇದು ವಿಡಂಬನೆಯೇ. ಆದರೆ ತ್ರೇತಾಯುಗದಲ್ಲೂ ಸೋದರಿ ಶಾಂತ ನನ್ನ ಜನ್ಮಕ್ಕೆ ಕಾರಣವಾದಳು, ಮತ್ತು ಈ ಯುಗದಲ್ಲೂ ಏಕಾಂಗ ನನ್ನ ಜನ್ಮಕ್ಕೆ ಕಾರಣವಾದಳು. ಮತ್ತು ಇದಕ್ಕಾಗಿ ನಾನು ಎಂದಿಗೂ ಆಕೆಗೆ ಋಣಿಯಾಗಿರುವೆ. ನಾರಾಯಣ ನಾರಾಯಣ. ನಾನು ತಿಳಿದುಕೊಂಡೆ ಪ್ರಭು, ನಾನು ತಿಳಿದುಕೊಂಡೆ. ನಿಮ್ಮ ಸೋದರಿ ಶಾಂತ ಮತ್ತು ಏಕಾಂಗ ನಿಮ್ಮ ಅವತಾರಕ್ಕಾಗಿ ಯಾವ ತ್ಯಾಗ ಮತ್ತು ಯೋಗದಾನವಿತ್ತರೋ ಅದು ಜನ್ಮ ಜನ್ಮಾಂತರದ ಭಕ್ತಿ ಮತ್ತು ಸಮರ್ಪಣೆಗಿಂತಲೂ ಸರ್ವಶ್ರೇಷ್ಠ ಪ್ರಭು. ಆ ದೇವರ್ಷಿ, ಮತ್ತು ಇದಕ್ಕೆಂದೇ ಏಕಾಂಗಳ ಉದ್ಧಾರವಾದ ನಂತರವೂ ನಾನಾಕೆಗೆ ಋಣಿಯೇ. ಮತ್ತು ನನ್ನೆರಡು ಅವತಾರ ರಾಮ ಮತ್ತು ಕೃಷ್ಣ ಶಾಂತ ಮತ್ತು ಏಕಾಂಗಳಿಗೆ ಎಂದಿಗೂ ಋಣಿಯಾಗಿವೆ. ನಾರಾಯಣ ನಾರಾಯಣ. ಪ್ರಭು, ಈ ರಾಮ ಮತ್ತು ಕೃಷ್ಣನಿಗೆ ತನ್ನ ಸೋದರಿಯ ಮೇಲೆ ಅಪಾರ ಪ್ರೇಮವಿದೆ. ಅವರು ತಮ್ಮ ಸೋದರಿಗೆ ಪರಮ ಮುಕ್ತಿ ನೀಡಿದ ನಂತರವೂ ಅವರ ಪ್ರೇಮ ಮತ್ತು ಜವಾಬ್ದಾರಿಯಿಂದ ತಮ್ಮನ್ನು ವಿಮುಖಗೊಳಿಸಲು ಆಗುತ್ತಿಲ್ಲ. ನಾರಾಯಣ ನಾರಾಯಣ. ಕೃಷ್ಣ, ಎಲ್ಲಿದ್ದಾಳೆ ಏಕಾಂಗ? ಅಣ್ಣ, ಏಕಾಂಗನ ಹುಡ್ಕೋ ಯಾವ ಅವಶ್ಯಕತೆನೂ ಇಲ್ಲ. ಅವಳು ಈಗ ಹೊರಟೋದ್ಲು. ಹೊರಟೋದ್ಲು? ಹಾಗೆ ಹೇಗ್ ಹೋಗ್ಬಿಡ್ತಾಳೆ? ಮತ್ತವಳು ಹೋಗಿದಾದ್ರು ಎಲ್ಲಿ? ಅಣ್ಣ, ಏಕಾಂಗ ಎಲ್ಲೋದ್ಲು ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ನನ್ಗೆ ಖಂಡಿತ ಗೊತ್ತು, ಅವಳು ಯಾವತ್ತೂ ಇಲ್ಲಿ ಮತ್ತೆ ಬರಲ್ಲ. ಆದ್ರೆ ಇದು ಆಶ್ಚರ್ಯ ಪಡುವಂತ ವಿಷಯನೇ ಕೃಷ್ಣ. ಯಾವ ಏಕಾಂಗ ನಿನ್ನ ಅಲ್ಲಿಂದ ಎತ್ಕೊಂಡ್ ಬಂದ್ಲೋ ಅವಳಿನ್ನ ಇಲ್ಲಿ ಒಬ್ಬನೇ ಬಿಟ್ಟು ಹೇಗೆ ಹೋಗ್ಬಿಡ್ತಾಳೆ? ಅಪ್ಪ, ಏಕಾಂಗ ಮನ್ಸಿಂದ ಕೆಟ್ಟವಳಲ್ಲ. ಅದು ಅಲ್ದೆ ಅವಳಿಗೆ ನಮ್ಗೆ ಕೆಟ್ಟದ್ ಮಾಡ್ಬೇಕಂತಿರ್ಲಿಲ್ಲ. ಅವಳಿಗಂತೂ ಸ್ವಲ್ಪನೇ ಪ್ರೀತಿ ಮತ್ತೆ ಗೌರವ ಬೇಕಿತ್ತು. ಇದು ಅವಳ ಜೀವನದಲ್ಲಿ ಎಂದೂ ಸಿಕ್ಕಿರ್ಲಿಲ್ಲ. ಆದ್ರೆ ಕೃಷ್ಣ, ಯಾರ ಬಾಯಿಗೆ ರಕ್ತ ಮೆತ್ತಿತ್ತೋ ಅವಳು ಇದ್ದಕ್ಕಿದ್ದಂತೆ ಭಕ್ತೆ ಹೇಗಾಗ್ತಾಳೆ? ಇದ್ರಲ್ಲಿ ಖಂಡಿತ ಏಕಾಂಗಳ ಮೋಸ ಇರ್ಬೇಕು. ಅಣ್ಣ, ನೀನು ಮನ್ಸಿಂದ ಅಲ್ಲ, ಬದಲಿಗೆ ಬುದ್ಧಿಯಿಂದ ಯೋಚಿಸ್ತಿದ್ಯಾ. ಅದಕ್ಕಾಗಿ ನಿನ್ಗೆ ಏಕಾಂಗಳ ಮೇಲೆ ಸಂದೇಹ ಆಗ್ತಿರೋದು. ಆದ್ರೆ ಸಂದೇಹದಿಂದಲ್ಲ, ಪ್ರೀತಿಯಿಂದ ಯೋಚಿಸು. ಯಾರಿಗೆ ಪ್ರೀತಿ ಸಿಗ್ತಿರತ್ತೋ ಅವ್ರಿಗೆ ಮತ್ತೇನ್ ಬೇಕಿದೆ? ಕೃಷ್ಣ, ನನ್ಗೆ ಯುದ್ಧ ಅರ್ಥ ಆಗೋ ಭಾಷೆನೆ, ಆದ್ರೆ ಪ್ರೇಮ ಅರ್ಥ ಆಗೋ ಭಾಷೆ ಅಲ್ಲ. ಅಲ್ಲ, ಒಂಚೂರ್ ಪ್ರೇಮ ಪಡ್ಕೊಂಡು ಯಾರು ಬದ್ಲಾಗೋದಕ್ ಹೇಗ್ ಸಾಧ್ಯ? ಅಣ್ಣ, ಇದನ್ನ ಹೀಗೂ ಅರ್ಥ ಮಾಡ್ಕೋ. ಯಾರಿಗಾದ್ರೂ ಹಸು ಆಗಿದ್ರಿ ಮತ್ತವ್ರು ಹೊಟ್ಟೆ ತುಂಬಿಸ್ಕೊಳಕಂತ ಎಲ್ರೂ ವಿನಾಶ ಮಾಡೋದಕ್ಕೆ ಸಿದ್ಧವಾದ್ರೆ, ಅವ್ರಿಗೇನಾದ್ರೂ ಹೊಟ್ಟೆ ತುಂಬಾ ಲಾಡು ಸಿಗೋದಾಗಿದ್ರಿ
ಆಗ ಅವರು ಲಾಡು ತಿಂತಾರೆ ಅಲ್ವಾ ಕೃಷ್ಣ? ಇದೇನೇ ಏಕಾಂಗಳ ಚಿಂತೆ ಆಗಿತ್ತು ಅಣ್ಣ. ಈಗ ಅವಳು ಪ್ರೀತಿಯಿಂದ ಲಾಡು ತಿಂತಿದ್ದಾಳೆ, ಮತ್ತವಳು ಇಲ್ಲಿ ಯಾವತ್ತೂ ಬರಲ್ಲ. ನಮಗೆ ಅರ್ಥ ಆಗಿದೆ ಕೃಷ್ಣ. ನಿನ್ನಿಂದಾಗಿ ಮತ್ತೊಂದು ಬಾರಿ ಇಷ್ಟೊಂದು ದೊಡ್ಡ ಸಂಕಟ ದೂರ ಆಯ್ತು. ಗೊತ್ತಿದೆಯಲ್ವಾ ಇಂಥ ಸಮಯದಲ್ಲಿ ಏನು ಹೇಳ್ತೀವಿ? ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ. ಗೊಲ್ಲ, ಇವತ್ತು ನನ್ಗೆ ನಿನ್ ಲೀಲೆ ಅರ್ಥ ಆಯ್ತು. ನೀನು ಯಾಕೆ ಜಗತ್ತಿನ ಎದುರು ನಿನ್ ಸತ್ಯನ ಬರೋದಿಕ್ ಬಯಸಲ್ಲ ಅಂದ್ರೆ ಅದ್ರಿಂದ ಜನರು ಭ್ರಮೆಗೊಳಗಾಗ್ತಾರೆ, ಮತ್ತೆ ಜಗತ್ತಿನ ಕಲ್ಯಾಣದ ನಿನ್ನ ಉದ್ದೇಶಕ್ಕೆ ತೊಂದರೆ ಆಗುತ್ತೆ. ಆದ್ರೂ ಗೊಲ್ಲ, ಕೊನೆಗೂ ನೀನು ರಾಧೆಯ ಕೃಷ್ಣ ತಾನೇ? ಹರಿ ಹೇಳಿದ, ಹರಿ ಕೇಳಿದ, ಹರಿ ಸಾಗಿದ, ಹರಿಯ ಬಳಿ ಹರಿ ಹಾರಿದ, ನೀರಲ್ಲಿ ಬಿದ್ದ, ಹರಿಯೇ ಆದ ಉದಾಸ. ಹರಿ 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 ಹರಿದು ಹೋಗ್ಬಿಡುತ್ತಲ್ಲ ಭಗವಂತ. ಏನು ಅರ್ಥನೇ ಆಗ್ತಿಲ್ಲ. ಈ ಇಬ್ರು ಹರಿ ಯಾರಂತ? ಮೂರ್ಖ ಭದ್ರಾಕ್ಷ. ಹರಿ ಅರ್ಥಾತ್ ಭಗವಂತ, ಮತ್ತು ಭಗವಂತನಂತೂ ಒಬ್ಬನೇ. ಭಗವಂತ ಕಂಸ. ಆದರೆ ಆ ವಿಷ್ಣುವು ತನ್ನನ್ನು ಹರಿ ಎನ್ನುತ್ತಾನೆ, ಭಗವಂತ ಎನ್ನುತ್ತಾನೆ. ಅಲ್ಲಿಗೆ ಹರಿಯು ಹೇಳಿದ, ಅರ್ಥಾತ್ ಆ ವಿಷ್ಣು ಆಕಾಶವಾಣಿ ನುಡಿದ. ಹರಿ ಕೇಳಿದ, ಅರ್ಥಾತ್ ಅದ್ರ ಅರ್ಥ ಭಗವಂತ ಕಂಸ ಕೇಳಿದ್ರು. ಮುಂದೆ ಭಗವಂತ ಹರಿ ಹೊರಟ, ಹರಿಯ ಬಳಿ, ಅರ್ಥಾತ್ ಭಗವಂತ ಕಂಸ ಹೊರಟ ಆ ಕೃಷ್ಣನ ಬಳಿ ಮತ್ತು ಅವನ ಹತ್ಯೆ ಮಾಡಲು. ಆದರೂ ಉಳಿಯುತ್ತಿದ್ದ 5 ವರ್ಷಗಳು ತಪ್ಪಿಸಿಕೊಂಡ. ಮತ್ತೆ ಈಗ ಮುಂದೆ ಭಗವಂತ. ನಂತರ ಭಗವಂತ ಕಂಸನು ನೆಗೆದ ಒಂದು ದೊಡ್ಡ ನೆಗೆತ ಕೃಷ್ಣನ ಆತ್ಮದ ಪವಿತ್ರ ಜಲಕ್ಕೆ ಹಾರಿ ಸ್ಥಾಪಿತನಾದನು. ತನ್ನ ಸಾವನ್ನು ಇಷ್ಟು ಸಮೀಪ ಕಂಡು ಆ ವಿಷ್ಣು ಉದಾಸನಾದನು. ಹರಿ ಜಿಗ್ದ, ನೀರಿಗ್ ಬಿದ್ದ, ಮತ್ತೆ ಅವ ಆ ಹರಿ ಆಗ್ಬಿಟ್ಟ ಉದಾಸ. ಎಂತ ಮಾತು ಭಗವಂತ. ಈಗ ಗೊತ್ತಾಯ್ತು, ಪೂರ್ತಿ ಅರ್ಥ ಆಗೋಯ್ತು ಭಗವಂತ. ನಿನಗೆ ತಿಳಿಯಿತೇ ಇಲ್ಲವೇ ಚಕ್ರಧಾರಿ? ತಿಳಿಯಲಿಲ್ಲವೇ? ನಾನು ತಿಳಿಸುತ್ತೇನೆ. ಒಂದಲ್ಲ ಒಂದು ದಿನ ನೀನು ನನ್ನ ಶಕ್ತಿಯನ್ನು ಒಪ್ಪಲೇಬೇಕಲ್ಲ. ಮತ್ತು ಹಿಂದೆ ಏಕೆ ಬರಲಾರೆ ನನ್ನ ಆಸರೆಗೆ? ಶುಭಸ್ಯ ಶೀಘ್ರಂ. ಹೋ ಶೀಘ್ರಂ. ಭಗವಂತ, ನಿಮ್ಮ ಆತ್ಮ, ಅವನ ಆತ್ಮ, ಅಂತರಾತ್ಮ, ಆತ್ಮವೇ ಪರಮಾತ್ಮ, ನಿಮ್ಮ ಆತ್ಮ, ವಿಷ್ಣುವಿನ ಆತ್ಮ, ಆತ್ಮ 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 ಮೊಸರೆ ಆಗೋಯ್ತು ಭಗವಂತ. ಅರ್ಥನೇ ಆಗ್ತಿಲ್ಲ. ಆದ್ರೆ ಏನ್ ತಿಳಿತು ಅಂದ್ರೆ, ಇನ್ಮೇಲೆ ಆ ವಿಷ್ಣುವಿನ ಅಂತ್ಯದ ಹೊರತು ಏನು ದಾರಿ ಉಳ್ದೇ ಇಲ್ಲ. ಏನಂದೆ ಭದ್ರಾಕ್ಷ? ಅಂತರಾತ್ಮ? ನೀನು ಸತ್ಯ ಹೇಳುತ್ತಿರುವೆ. ವಿಷ್ಣು ಮತ್ತು ನನ್ನ ಆತ್ಮ ಏಕಾಕಾರ ಆಗಿದೆ. ನನ್ನ ಆತ್ಮ ತತ್ವದಿಂದ ನಾನು ಅವನ ಆತ್ಮ, ಅರ್ಥಾತ್
ಅರ್ಥಾತ್ ನಾನು ಏನನ್ನಾದರೂ ಅರಿಯಬಲ್ಲೆ. ನೀನು ಸತ್ಯ ಹೇಳುತ್ತಿರುವೆ ಕಂಸ. ಈವರೆಗೆ ನೀನಿಷ್ಟನ್ನೇ ತಿಳಿಯುತ್ತಿದ್ದೆ. ಅದು ಆ ವಿಷ್ಣು ಬಯಸಿದ್ದನ್ನ. ಆದರೆ ಈಗ ಇನ್ನು ನೀನು ಅದನ್ನು ಅರಿಯಬಹುದು. ಈಗ ಅವನೊಳಗೆ ಅವನ ಅಂತರಾತ್ಮದಲ್ಲಿ ಅಡಗಿದ್ದನ್ನ. ಕೇಳಿತೆ ನಿನಗೆ. ಇನ್ನು ನನಗೆ ತಿಳಿಸುವುದಕ್ಕೆ ನೀನು ಯಾವ ಆಕಾಶವಾಣಿ ಹೇಳುವ ಅವಶ್ಯಕತೆ ಬಾರದು. ಬದಲಾಗಿ ನಾನು ನಿನ್ನ ಆತ್ಮ ಪ್ರವೇಶ ಮಾಡಿ ಎಲ್ಲವನ್ನೂ ಅರಿಯುವೆ. ನಿನ್ನ ತಂತ್ರ, ನಿನ್ನ ಮೋಸ, ನಿನ್ನ ಪ್ರಪಂಚ, ನಿನ್ನ ಗುಟ್ಟು, ನಿನ್ನ ಶಕ್ತಿಗಳು ಮತ್ತು ನಿನ್ನ ದುರ್ಬಲತೆಯು ಎಲ್ಲವನ್ನೂ. ಮತ್ತು ಯಾರು ಎಲ್ಲವನ್ನೂ ಅರಿಯುವನೋ ಆತ ಏನನ್ನಾದರೂ ಮಾಡಬಹುದು. ತಿಳಿಯಲಿಲ್ಲವೇ? ಆ ನಿನ್ನ ಪರಮಾವತಾರಿ ಶ್ರೀಕೃಷ್ಣನನ್ನು ಸಾಯಿಸಬಹುದು. ನಾರಾಯಣ ನಾರಾಯಣ, ಎಂತಹ ಮನೋಹರ ದೃಶ್ಯ ಪ್ರಭು. ನೀವು ಸಾಕ್ಷಾತ್ ಕೃಷ್ಣನ ರೂಪದಲ್ಲಿ ಮತ್ತು ಮಾತೆ ಲಕ್ಷ್ಮಿ ಸಾಕ್ಷಾತ್ ದೇವಿ ರಾಧೆಯ ರೂಪದಲ್ಲಿ ಈ ಪ್ರಕಾರ ಉಯ್ಯಾಲೆ ಆಡುವುದನ್ನು ನೋಡಿದರೆ ನನಗಂತೂ ಅನಿಸುತ್ತಿದೆ ಪ್ರಭು, ಈಗ ಭೂಮಿಯ ಮೇಲೆ ಗೋಲೋಕ ಇಳಿದು ಬಂದಿದೆ ಎಂದು. ಹಾ ದೇವರ್ಷಿ, ಈ ಗಳಿಗೆ ಈ ಕಾರಣಕ್ಕೂ ಮಹತ್ವಪೂರ್ಣವೇ. ಏಕೆಂದರೆ ದೇವಿ ರಾಧೆ ಮತ್ತು ಕೃಷ್ಣ ಒಬ್ಬರನ್ನೊಬ್ಬರು ಮತ್ತು ಅವರ ಅವತಾರವನ್ನು ಬಹಳ ಚೆನ್ನಾಗಿ ಅರಿತಿದ್ದಾರೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ನನಗೆ ತುಂಬಾ ದುಃಖವಾಗುತ್ತಿದೆ. ಏಕೆಂದರೆ ಮಾತೆ ಲಕ್ಷ್ಮಿಯು ಪೃಥ್ವಿ ಲೋಕ ತ್ಯಜಿಸಿ ಪುನಃ ವಿಷ್ಣು ಲೋಕಕ್ಕೆ ಬರಬೇಕು. ಅದು ಶೀಘ್ರವೇ. ಮತ್ತು ಆಗ ದೇವಿ ರಾಧೆ ತನ್ನ ಎಲ್ಲಾ ಸ್ಮೃತಿಯನ್ನು ಮರೆಯುತ್ತಾಳೆ. ಆಕೆಗೆ ಸ್ವಲ್ಪವೂ ಕೂಡ ಅರಿವು ಇರುವುದಿಲ್ಲ ಆಕೆ ಯಾರೆಂದು. ಅಲ್ಲವೇ ಪ್ರಭು? ನೀವು ಸತ್ಯ ಹೇಳುತ್ತಿದ್ದೀರಿ ದೇವರ್ಷಿ. ದೇವಿ ಲಕ್ಷ್ಮಿ ಪೂರ್ಣ ರೂಪದಲ್ಲಿ ಹೀಗೆಯೇ ರಾಧೆಯಲ್ಲಿ ವಾಸಿಸಲು ಸಾಧ್ಯವಿಲ್ಲ. ಆಕೆ ಕ್ಷೀರಸಾಗರಕ್ಕೆ ಬರಲೇಬೇಕು. ರಾಧಿ, ನಾನ್ ನಿನ್ನ ಲಕ್ಷ್ಮಿ ಅಂತ ಹೇಳೋದನ್ನ ಯಾವಾಗ್ಲೂ ನಾನ್ ತಡೀತಿದ್ದೆ. ಆದ್ರೆ ಈಗ ನೀನ್ ಬಯಸಿದ್ರೆ ಅದನ್ನ ಹೇಳ್ಬಹುದು. ನಾನ್ ನಿನ್ನ ಇನ್ನು ತಡಿಯಲ್ಲ. ಇಲ್ಲಾಗಲ್ಲ, ಇನ್ನೂ ನಾನು ಆ ತಪ್ಪನ್ನ ಯಾವತ್ತೂ ಮಾಡಲ್ಲ. ಈಗ ನನಗೆ ಗೊತ್ತಾಗಿದೆ, ಈ ಸಮಸ್ಯೆ ನಡುವೆ ಇಟ್ಕೊಂಡು ಅವಕ್ಕೆ ಸರಿಯಾದ ಪರಿಹಾರ ಹುಡ್ಕೋಕಾಗತ್ತೆ. ಒಬ್ಬ ಮನುಷ್ಯನ ಹಾಗೆ ಮತ್ತು ಒಬ್ಬ ಅವತಾರಿ ಹಾಗಲ್ಲ. ಮತ್ತಾಗ್ಲೇ ಜಗತ್ತು ಕರ್ಮದ ಮಹತ್ವನ ಬಹಳ ಚೆನ್ನಾಗಿ ಅರಿಯುತ್ತೆ, ಹಾಗೂ ತನ್ನ ಮನಸ್ಸಿಗೆ ತಗೊಳುತ್ತೆ. ರಾಧಿ, ಆದ್ರೆ ನೀನು ಈಗ್ಯಾಕೆ ಹೇಳ್ತಿದ್ಯಾ? ಯಾಕಂದ್ರೆ ಎಲ್ಲದನ್ನು ತಿಳಿದ್ಮೇಲೂ ಸುಮ್ನೆ ಆಗಿರೋದು ಈ ಲೀಲೆ ಕೇವಲ ನಿನ್ಗೆ ಸಾಧ್ಯ. ರಾಧಿ, ಆದ್ರೆ ದೇವಿ ಲಕ್ಷ್ಮಿ ರೂಪ ಪಡೆದು ಏಕಾಂಗಳ ನಕಾರಾತ್ಮಕ ಶಕ್ತಿನ ಧಾರಣೆ ಮಾಡಿ ನೀನಂತೂ ಇದಕ್ಕೂ ದೊಡ್ಡ ಕಾರ್ಯ ಮಾಡ್ತಿ ಗೊಲ್ಲ. ಆದ್ರೆ ನಾನು ರಾಧೆಯಾಗಿ ಇರ್ತೀನಿ. ನಾನು ಲಕ್ಷ್ಮಿಯ ರೂಪದಲ್ಲಿ ನಿನ್ನನ್ನ ಗೊಲ್ಲ ಅಂತಾನು ಕರೆಯೋದಕ್ಕಾಗಲ್ಲ. ನಾನು ನಿನ್ನ ಲೀಲೆಗಳನ್ನ ರಾಧೆ ರೂಪದಲ್ಲೇ ನೋಡ್ಬೇಕು ಅಂತಿದ್ದೀನಿ. ಅದೆಲ್ಲ ಸರಿ ರಾಧಿ. ಆದ್ರೆ ರಾಧಿ, ನೀನು ಜೋಕಾಳಿಯಿಂದ ಯಾಕೆ ಹೇಳ್ಬಿಟ್ಟೆ? ಗೊಲ್ಲ, ಯಾಕಂದ್ರೆ ನಾನ್ ಬರ್ಸಾನಕ್ ಹೋಗ್ತಿದ್ದೀನಿ. ಅಪ್ಪ ಅಮ್ಮ ಚಿಂತಿಸ್ತಿರ್ತಾರೆ. ರಾಧಿ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರೋ ರಾಧಿ. ಗೊಲ್ಲ, ನಿನ್ ಜೊತೆ ನನ್ಗೆ ಸಮಯ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಆದ್ರೆ ಇದು ಶ್ರೀರಸಾಗರ ಅಲ್ಲ, ಭೂಲೋಕ. ಮತ್ತೆ ನಾನು ಬಹಳ ಹೊತ್ತು ಕಾಣಿಸ್ಲಿಲ್ಲ ಅಂದ್ರೆ ಆಗ ನಮ್ಮ ಅಪ್ಪ ಅಮ್ಮ ಚಿಂತೆ ಮಾಡ್ತಾ ಕುತ್ಕೋತಾರೆ. ಗೊಲ್ಲ, ನಾನ್ ಬರ್ತೀನಿ. ಅಯ್ಯೋ ರಾಧಿ,
ಆಹಾ ಬಂದಿದೆ ಮೊದಲ ಬಾರಿ ಈ ಸಮಯ, ಪರಮಾವತಾರನಲ್ಲಿ ಹೊಂದುವೆ ನಾ ಜಯ. ಆಹಾ ಬಂದಿದೆ ಮೊದಲ ಬಾರಿ ಈ ಸಮಯ, ಪರಮಾವತಾರನಲ್ಲಿ ಹೊಂದುವೆ ನಾ ಜಯ. ಸಫಲನಾಗುವನು ಈ ಕಂಸ, ವಿನಾಶಬಹುದು ಆಯದು ವಂಶ. ಕಂಸನ ಹನುಕಾಲನ ಅಂಶ, ಗೈವ ಹರಿಹಂಶನನು ಧ್ವಂಸ. ಆನಂದದಿ ಕುಣಿಯಿರಿ ಎಲ್ಲ, ಹರ್ಷೋತ್ಸವ ಇದೆ ಬೇರಿಲ್ಲ. ಜಯ ಕಂಸ ಜಯ, 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 ಜಯ ಕಂಸ ಜಯ. ಭಗವಂತ 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 ಭಗವಂತ, ಆನಂದ ಆಚರಿಸು, ನಿನ್ನ ಪ್ರಸನ್ನತೆಯ ಭಾವ ತೋರಿಸು. ಮುಚ್ಚು. ಮಾಯಾವಿಯ ಮಾಯೆಯನ್ನು ಕಾಣದು, ಮಾಯಾಪತಿಯ ಹೆಸರಿರದು. ಲೀಲಾಪತಿಗೆ ಇನ್ನು ಲೀಲೆಗಳನ್ನು ಮಧುರಾಪತಿಯೇ ತೋರುವುದು. ಕಂಸನು ಪಡೆದಿಹ ಹೊನ್ನ ಹಣ್ಣಿದು, ಕಂಸನಿಗೆ ಜಯವೆನ್ನುವುದು. ಆನಂದದಿ ಕುಣಿಯಿರಿ ಎಲ್ಲ, ಹರ್ಷೋತ್ಸವ ಇದೆ ಬೇರಿಲ್ಲ. ಜಯ ಕಂಸ ಜಯ, 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 ಜಯ ಕಂಸ ಜಯ. ಭಗವಂತ, ಏನಾಯ್ತು ಭದ್ರಾಕ್ಷ, ನಿನ್ನ ಈ ಮುಖ ಬಾಡಿದಂತೆ ಕಾಣುತ್ತಿದೆ ಏಕೆ? ನನಗೆ ಅನಿಸುತ್ತಿದೆ ನಿನಗೆ ಈಗ ತಿಳಿದಂತಿದೆ, ನೀನು ಈಗ ಸಾಯುತ್ತಿರುವೆ ಪ್ರೇತ. ಏನಾಯ್ತು? ಅರೆ ಹೇಳು, ಏನಾಯ್ತು? ಭಗವಂತ, ನಿಮ್ಮ ಈ ರಂಗನ ಭಂಗ ಮಾಡಿದ್ಕೆ ನನ್ನ ಕ್ಷಮಿಸ್ಬಿಡಿ ಭಗವಂತ. ಆದ್ರೆ ಏನ್ ಮಾಡ್ಲಿ, ಒಂದು ಸಂಕಟ ಸಂಕಟ ಕಾಣಿಸ್ತಾ ಇದೆಯಲ್ಲ ಭಗವಂತ. ಇಲ್ಲವೋ ಭದ್ರಾಕ್ಷ, ಸಂಕಟವು ಈಗ ಪರಮಾವತಾರಿ ಶ್ರೀಕೃಷ್ಣನಿಗಷ್ಟೇ, ಭಗವಂತ ಕಂಸನಿಗಲ್ಲ. ಅದಕ್ಕೆಂದೇ ನಾನು ಉತ್ಸವ ಮಾಡುತ್ತಿದ್ದೇನೆ. ಹೇಳು ಹೇಳು, ನೀನು ಸಮ್ಮಿಲಿತನಾಗು ಭಗವಂತ ಕಂಸನ ಈ ಆನಂದ ಉತ್ಸವದಲ್ಲಿ. ಹೇಳು, ಈಗ ಹೇಳು ಹೇಳು, ಏನು ಸಂಕಟ? ಸಂಕಟವೇನು? ಅರೆ ಸಂಕಟವೇನು? ಅರೆ ಎಂಥ ಸಂಕಟ? ಭಗವಂತ ಸರ್ವಜ್ಞಾನಿ, ಆ ವಿಷ್ಣು ಕೂಡ ಪರಮಾವತಾರಿ ಕೂಡ, ಆದ್ರೆ ಇಷ್ಟು ದೊಡ್ಡ ಘಟನೆ ಘಟಿಸಿದೆ. ನಿಮ್ಮ ಆತ್ಮ ಅವನ ಶರೀರದಲ್ಲಿ ಕುಳಿತಿದೆ, ಅವನ ಶರೀರದಲ್ಲಿ ಸೇರ್ಕೊಂಡಿದೆ. ಅವನಿಗೆ ಗೊತ್ತಾಗ್ಲೇ ಇಲ್ವಾ? ಇದು ಹೇಗಾಗ್ಬಿಡ್ತು, ಇದು ಹೇಗಾಗ್ಬಿಡ್ತು, ಇದು ಹೇಗಾಗ್ಬಿಡ್ತು ಭಗವಂತ? ಇದರ ಅರ್ಥ ಈಗ ಆಗಲೇ ಆ ಕೃಷ್ಣನಿಗೆ ಈ ಕಾರ್ಯದ ಪೂರ್ವ ಅನುಮಾನ ಆಗಿಹುದು. ಅಯ್ಯೋ ಭಗವಂತ, ಆ ಲಕ್ಷ್ಮಿ ಇಷ್ಟು ವರ್ಷದಲ್ಲಿ ಭೂಮಿ ಮೇಲೆ ಬಂದೇ ಇರ್ಲಿಲ್ಲ. ಅವಳು ಯಾಕೆ ಬಂದ್ಲು? ಅವಳಿಗೆ ಯಾವುದೋ 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 ಪ್ರಯೋಜನ ಇರ್ಬೇಕಲ್ವಾ? ಹೌದು ತಾನೆ? ಆ ಪೂರ್ಣ ಲಕ್ಷ್ಮಿ ಈ ಭೂಮಿಯ ಮೇಲೆ ಬಂದಿದ್ದೇಕೆ ಆಕೆಗೆ ಗೊತ್ತು. ಆದರೆ ಆಕೆ ಕೊಟ್ಟಳು ಅವಕಾಶ, ಕೊಟ್ಟಳು ಅವಕಾಶ, ಚಿನ್ನದ ಅವಕಾಶ. ಚಿನ್ನದ ಅವಕಾಶ? ಎಂತ ಅವಕಾಶ? ಈ ನವರಾತ್ರಿ ಆ ರಾಧೆಯು ಅಸುರರ ಅಂತ್ಯ ಮಾಡಿದ್ದಳು, ನನ್ನ ಅಸುರರ. ಮತ್ತು ಈಗ ಆ ಪೂರ್ಣಲಕ್ಷ್ಮಿ ಒಟ್ಟಾಗಿ ಸೇರಿಕೊಂಡು ಏಕಾಂಗಳ ನಕಾರಾತ್ಮಕ ಶಕ್ತಿಯನ್ನು ಕೂಡ ಅಂತ್ಯ ಮಾಡಿದ್ದಾಳೆ, ಅಂತ್ಯ ಮಾಡಿದ್ದಾಳೆ, ಅಂತ್ಯ ಮಾಡಿದ್ದಾಳೆ. ಇದೇ ಸರಿಯಾದ ಸಮಯ. ಆ ಕೃಷ್ಣನ ಅಂತ್ಯ ಮಾಡುವ ಮೊದಲು ನಾನು ಅವನ ಶಕ್ತಿ ಪೂರ್ಣಲಕ್ಷ್ಮಿ ಅಂತ್ಯ ಮಾಡಬೇಕು. ತೀರೆ ಮಾತೆ
ಶ್ರೀಲಕ್ಷ್ಮಿಗೆ ಆರತಿ ಎತ್ತಿರೆ ಮಾತೆ ಶ್ರೀಲಕ್ಷ್ಮಿಗೆ ಯಶ ಕೀರ್ತಿ ವೈಭವ ಪ್ರದಾತೆಗೆ ಆರತಿ ಎತ್ತಿರೆ ಮಾತೆ ಶ್ರೀಲಕ್ಷ್ಮಿಗೆ ಆರತಿ ಎತ್ತಿರೆ ಮಾತೆ ಶ್ರೀಲಕ್ಷ್ಮಿಗೆ. ಹೇ ಲಕ್ಷ್ಮೀ ಮಾತೆ, ನಮ್ಮ ಜೀವನದ ಒಂದೇ ಇಚ್ಛೆ ನಮಗೆ ನಿಮ್ಮ ಸಾಕ್ಷಾತ್ ದರ್ಶನ ಆಗಬೇಕು. ನಾವ್ಯಾವತ್ತೂ ಶುದ್ಧ ಮನಸ್ಸಿಂದ ನಿಮ್ಮ ಆರಾಧನೆ ಮಾಡ್ತೀವಿ. ನಮಗ್ ಗೊತ್ತಿದೆ, ನೀವಂತೂ ಸದಾ ನಿಮ್ ಕೃಪೆ ನಮ್ಮ ಮೇಲಿಟ್ಟಿದ್ದೀರಾ. ಒಂದೇ ಒಂದ್ಸಲ ನಿಮ್ಮ ಸಾಕ್ಷಾತ್ ದರ್ಶನ ನೀಡಿ ನಮ್ಮ ಜೀವನವನ್ನ ಧನ್ಯ ಮಾಡಿ ಮಾತೆ. ಮಹಾಲಕ್ಷ್ಮಿ, ನಿಮ್ಮ ಸಾಕ್ಷಾತ್ ದರ್ಶನ ಪಡೆದು ನಮ್ಮ ಜೀವನ ಧನ್ಯವಾಗೋಯ್ತು. ಇವತ್ ನಮ್ಮ ಪಾಲಿಗೆ ಎಲ್ಲಾನೂ ಪ್ರಾಪ್ತವಾದಂತೆ. ಅಪ್ಪ, ಅಮ್ಮ, ಮಗಳೇ, ನೀನಿಲ್ಲಿ? ನಾನಂತೂ ಇಲ್ಲೇ ಇದ್ದೆ ಅಪ್ಪ. ನೀನಿಲ್ಲಿದ್ದ ಮಗಳೇ? ಆದ್ರೆ ಮಾತೆ ಲಕ್ಷ್ಮಿ ಅವರಿಲ್ಲಿದ್ರು, ಎಲ್ಲಿ ಹೋದ್ರು? ಅಪ್ಪ, ನಾನೇ ಮುಂದೆನೆ ನಿಂತ್ಕೊಂಡಿದ್ದೀನಲ್ಲ ಅಪ್ಪ. ಅಲ್ಲ ಅದು ಇದೇನ್ ಭ್ರಮೆ ಆಗಿದ್ದ ನಿಮ್ಗೆ? ನೀವು ನನ್ನ ಬಿಟ್ಟು ಇನ್ಯಾರು ಹುಡುಕ್ತಿದ್ದೀರಾ? ನಾನೇ ತಾನೇ ನಿಮ್ ಲಕ್ಷ್ಮಿ. ನೀವೇ ಹೇಳ್ತಿರ್ತೀರಲ್ಲ ನಿಮ್ ಮಗಳು ದೇವಿ ಲಕ್ಷ್ಮಿ ಅಂತ. ಮಗಳೇ, ನಮಗಿವತ್ ಸಾಕ್ಷಾತ್ ಮಾತೆ ಲಕ್ಷ್ಮಿ ದರ್ಶನ ಆಯ್ತು. ನಮ್ಮ ಎಷ್ಟೋ ವರ್ಷಗಳ ಸಾಧನೆ ಪೂರ್ಣ ಆಯ್ತು. ಹೌದಾ? ಇದಂತೂ ತುಂಬಾ ಸಂತೋಷದ ವಿಷಯ ಅಪ್ಪ. ಆದ್ರೆ ಅಪ್ಪ, ನೀವಂತೂ ದೇವಿ ಲಕ್ಷ್ಮಿಗೆ ನೈವೇದ್ಯ ಕೊಡ್ಲೇ ಇಲ್ಲ. ಮಗಳೇ, ಮಾತೆ ಲಕ್ಷ್ಮಿ ದರ್ಶನ ಮಾಡಿ ನಮಗ್ ಬೇರೆ ಏನು ತೋಚಲೇ ಇಲ್ಲ. ಅಪ್ಪ, ಮಹಾಲಕ್ಷ್ಮಿ ಇಲ್ದಿದ್ರೇನು ನಿಮ್ ಮಗಳು ಲಕ್ಷ್ಮಿ ಇದ್ದಾಳಲ್ಲ. ಅಮ್ಮ, ಕೊಡಮ್ಮ, ನಂಗೆ ಪ್ರಸಾದ ಕೊಡು. ಪ್ರಸಾದದ ರುಚಿನ ನಾನೇ ನೋಡ್ಬಿಡ್ತೀನಿ. ಅಪ್ಪ, ನನ್ಗೂ ಒಂದು ಆಸೆ ಇದೆ. ಯಾವಾಗ ಈ ಜಗತ್ತಲ್ಲಿ ನನ್ನ ಜನ್ಮ ಆದ್ರೂ ಅಥವಾ ನನ್ನ ಅವತಾರ ಆದ್ರೂ ನೀವಿಬ್ರೇ ನನಗೆ ಅಪ್ಪ ಅಮ್ಮ ಆಗ್ಬೇಕು. ನಂದರಾಜ, ಇದೆಂತ ಸ್ವರ? ನಾನ್ ಹೋಗಿ ನೋಡ್ತೀನಿ, ನೀನಿಲ್ಲೇ ಇರು. ಸರಿ.
ನಂದರಾಜ ಇದೇನ್ ಕೇಳ್ತಿದೆ? ಹಾ ಅಪ್ಪ, ಇದ್ಯಾರ ಧ್ವನಿ? ಕೃಷ್ಣ, ಇದಂತೂ ಯಾರ್ದು ಅರ್ಥನಾದ ಅನ್ನಿಸ್ತಿದೆ. ಅರ್ಥನಾದನ ಅಂದ್ರೆ? ಕೃಷ್ಣ, ಒಬ್ಬ ಮನುಷ್ಯನ ಹೃದಯದಿಂದ ಅಂತಿಮ ಕರೆ ಕೇಳಿಸಿದ್ರೆ ಅದನ್ನ ಅರ್ಥನಾದ ಅಂತಾರೆ. ಅಪ್ಪ, ಈ ಧ್ವನಿಯಲ್ಲಿ ಎಷ್ಟು ಕರುಣೆ ಇದೆ, ಎಷ್ಟು ದುಃಖ ಇದೆ. ಹಾ ಕೃಷ್ಣ, ನಾನು ಅದನ್ನೇ ಯೋಚಿಸ್ತಿದ್ದೆ. ಯಾರಿರ್ಬಹುದು ಈ ರೀತಿ ತಮ್ಮ ಮೃತ್ಯುನ ಕರೀತಿರೋದು? ಮತ್ತೆ ಕೃಷ್ಣ, ಇದಕ್ಕಿಂತ ದೊಡ್ಡ ದುರ್ವಿಧಿ ಇನ್ನೇನಿರ್ಬೋದು? ಹೀಗೆ ಡೋಲ್ ಬಾರಿಸ್ತಾ ತಮ್ಮದೇ ಮೃತ್ಯುಗೆ ಆಮಂತ್ರಣ ನೀಡ್ತಿದ್ದಾರೆ. ಅದ್ನೇ ನಾನು ಯೋಚಿಸ್ತಿದ್ದೆ ನಂದರಾಜ. ಇದೆಂತ ಪರಿಸ್ಥಿತಿ? ನಿಜವಾಗ್ಲೂ ಮೃತ್ಯು ಬಂದ್ಬಿಟ್ರೆ? ನೀವೆಲ್ಲ ಚಿಂತೆ ಮಾಡ್ಬೇಡಿ, ಹೋಗಿ ಎಲ್ಲ ನಿಮ್ ಮನೆಗೆ ಹೋಗಿ ಮತ್ತೆ ನಿಮ್ ಮನೆ ಬಾಗ್ಲನ್ನ ಭದ್ರ ಮಾಡ್ಕೊಳ್ಳಿ. ಈ ಭಯಂಕರ ಸಂಕಷ್ಟದಿಂದ ಪಾರಾಗೋಕೆ ಈಗ ಇದೊಂದೇ ಮಾರ್ಗ ಇರೋದು. ಕೃಷ್ಣ, ನಡಿ, ನೀನು ಮನೆ ಒಳಗ್ ನಡಿ. ಆದ್ರೆ ಅಪ್ಪ, ನಾವು ಹೋಗಿ ನೋಡ್ಬೇಕು. ಆ ಬಾಲಕ ಯಾರು? ಹೀಗೆ ತನ್ನ ಮೃತ್ಯುವನ್ನ ಕರಿತಿರೋನು. ಕಂದ, ಇಲ್ಲ ಕಂದ, ನೀನಿನ್ನು ಚಿಕ್ಕವನು, ನಿನಗೆ ಅರ್ಥ ಆಗಲ್ಲ. ಯಾರೋ ಬಾಲಕ ತನ್ನ ಮೃತ್ಯುವನ್ನ ಕರಿತಿರೋದು ಸಾಧಾರಣವಾದ ಘಟನೆ ಅಲ್ಲ. ಅಮ್ಮ, ಮತ್ತೆ ನಾವು ಹೋಗಿ ಅವನನ್ನ ತಡಿಲೇಬೇಕಲ್ವಾ? ಆದ್ರೆ ಅಮ್ಮ, ಯಾರವನು? ಮತ್ತ್ಯಾಕೆ ಅವನ ಮೃತ್ಯುವನ್ನ ಕರೀತಿದ್ದಾನೆ? ಏನ್ ಕಾರಣ ಇರುತ್ತೆ ಒಬ್ಬ ಮನುಷ್ಯ ತನ್ನ ಮೃತ್ಯುನೇ ಕರೆಯೋದಿಕ್ಕೆ ವಿವಶ ಆಗೋಕ? ನಾವು ಹೋಗಿ ನೋಡ್ಬೇಕಾಗತ್ತೆ. ಕಂದ, ಸದಾ ಹಠ ಮಾಡಬಾರ್ದು. ಕೆಲವೊಮ್ಮೆ ಅಪ್ಪ ಅಮ್ಮನ ಮಾತು ಕೇಳ್ಬೇಕು. ನಡಿ ಒಳಗೆ. ಅಮ್ಮ, ಅಯ್ಯೋ ಅಯ್ಯೋ ಕೃಷ್ಣ! ರಾಜ, ಹೇಗನ್ನಿಸ್ತಿದೆ ಅಂದ್ರೆ ಯಾರೋ ಬಾಲಕ ತನ್ನ ಮೃತ್ಯುನ ಕರಿತಿರೋ ಹಾಗೆ. ಈ ರೀತಿ ಒಬ್ಬ ಬಾಲಕ ತನ್ನ ಮೃತ್ಯುನ ಕರೆದ್ರೆ ಅದಕ್ಕಿಂತ ಹೆಚ್ಚು ಅಮಂಗಳ ಮತ್ತೆ ಅಶುಭ ಇನ್ನೇನಿರುತ್ತೆ ನಂದರಾಜ? ಹಾ ಯಶೋದೆ, ನನಗೂ ಅರ್ಥ ಆಗ್ತಿಲ್ಲ ಏನಾಗ್ತಿದೆ ಅಂತ. ಆದ್ರೆ ಇದಂತೂ ಯಾವುದೋ ಅನಿಷ್ಟದ ಸಂಕೇತ ಅನಿಸ್ತಿದೆ. ಹೀಗೆ ಒಬ್ಬ ಬಾಲಕ ಮೃತ್ಯುಗೆ ಆಮಂತ್ರಣ ಕೊಡೋದಂದ್ರೆ ಇದಕ್ಕಿಂತ ದೊಡ್ಡ ವಿಡಂಬನೆ ಇನ್ನೇನಿರುತ್ತೆ? ಆ ಬಾಲಕ ಯಾರೇ ಆಗಿದ್ರು ನಾನು ಅವನ್ನ ಹುಡುಕ್ಲೇಬೇಕು, ಮತ್ತೆ ನನ್ನ ಕಂಡುಹಿಡಿಲೇಬೇಕು. ಅವನು ಯಾಕೆ ತನ್ನ ಮೃತ್ಯುನ ಕರೀತಿದ್ದಾನೆ? ಕೃಷ್ಣ, ನೀನ್ ಸತ್ಯ ಹೇಳ್ತಿದ್ಯಾ. ನಾವೊಂದ್ ರಕ್ಷಣೆ ಮಾಡ್ಲೇಬೇಕು. ಆದ್ರೆ ಅಣ್ಣ, ನಾವು ಅವನ ಹತ್ರ ಹೋಗೋದು ಹೇಗೆ? ಅಪ್ಪ ಅಂತೂ ಬಾಗ್ಲನ್ನ ಹಾಕ್ಬಿಟ್ಟಿದ್ದಾರೆ. ಕೃಷ್ಣ, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ಬಾ ನನ್ ಜೊತೆಗೆ. ಆದ್ರೆ ಅಣ್ಣ, ನೀನ್ ಏನ್ ಮಾಡಕ್ ಹೊರಟಿದ್ಯಾ? ಇದನ್ನ ಹಿಡ್ಕೋ. ಸಾಧಿಸ್ಬಿಟ್ರೆ ಅಣ್ಣ, ನಾವು ಬೇಗ ಅವನ ಹತ್ರ ಹೋಗ್ಲೇಬೇಕು. ಕೃಷ್ಣ, ನೋಡು, ಅಲ್ಲಿದ್ದಾನೆ ಆ ಬಾಲಕ. ಅವನೇ ಮೃತ್ಯು ರೋಗ ಹಡ್ತಿರೋದು. ಅಣ್ಣ ನೋಡು, ಬೆಂಕಿ
ಎಷ್ಟು ಜೋರಾಗಿ ಹೊರೀತಿದೆ. ಯಾವುದೇ ಸಮಯದಲ್ಲಿ ಯಮದೇವ ಪ್ರಕಟ ಆಗ್ಬೋದು. ಮತ್ತೆ ಒಂದ್ಸಲ ಯಮದೇವ ಪ್ರಕಟ ಆಗ್ಬಿಟ್ರೆ ಅವನನ್ನ ಯಾರ ತಡೆಯಕ್ಕಾಗಲ್ಲ. ಅವನು ಈ ಬಾಲಕನ ಪ್ರಾಣ ತಗೊಂಡೇ ಹೋಗೋದು. ಆದ್ರೆ ಕೃಷ್ಣ, ನಾನೇನ್ ಮಾಡ್ಲಿ? ನನ್ಗಂತೂ ರಾಕ್ಷಸರನ್ನ ಸಾಯಿಸೋದ್ ಗೊತ್ತು. ಮೃತ್ಯು ಬರ್ದೇ ಇರೋ ಹಾಗೆ ತಡಿಯೋಕ್ ಖಂಡಿತ ಆಗಲ್ಲ. ಅಣ್ಣ, ನನ್ಗನ್ಸುತ್ತೆ ನಾವು ಎಲ್ಲಕ್ಕಿಂತ ಮೊದಲು ಈ ಬಾಲಕನ ಅನುಷ್ಠಾನನ ಮುರಿಲೇಬೇಕು. ಅದು ಒಂದೇ ಮಾರ್ಗ ಇದೆ ಯಮದೇವ ಬರೋದನ್ನ ತಡೆಯೋಕೆ. ಕೃಷ್ಣ, ಹಾಗ್ ಮಾಡೋದಾದ್ರೆ ಸರಿ, ಈಗ್ಲೇ ನಾನು ಈ ಬಾಲಕನ ಅನುಷ್ಠಾನನ ತಡಿತೀನಿ.